ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಜಾನಪದ ಅಧ್ಯಯನ ವಿಭಾಗದಲ್ಲಿ ಜನಪದ ಪ್ರದರ್ಶನ ಕಲೆಗಳು ಈ ವಿಷಯದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಾನವ ಸಂಘಜೀವಿ, ಅವನು ಏಕಾಂಗಿಯಾಗಿ ಬಾಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಬಾಳೋಣ ಅಂತಲೇ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡಿದ್ದು. ಈ ಸಮಾಜದಲ್ಲಿ ಮಾನವ ಬದುಕ್ತಾ ಇದ್ದಾನೆ ಅಂತಂದರೆ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ನಂಬಿಕೆ, ಪರಸ್ಪರ ಕೊಡುಕೊಳ್ಳುವಿಕೆ ಇದೆಲ್ಲವನ್ನು ನಾವು ಬಹಳ ಹಿಂದಿನಿಂದಲೂ ನೋಡ್ಕೊಂಡು ಬಂದಿದ್ದೀವಿ ಅಲ್ವಾ. ನೋಡಿ, ಇಷ್ಟೆಲ್ಲ ಕಲ್ತಿರೋಂಥ ಮಾನವ ಅವನ ಮನರಂಜನೆಗೋಸ್ಕರ ಈ ಜನಪದ ಪ್ರದರ್ಶನ ಕಲೆಗಳನ್ನು ರೂಢಿಸ್ಕೊತಾನೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನು ಆಚರಣೆಗೂ ತರಬೇಕಲ್ವಾ. ಒಂದು ಸಮುದಾಯ ಅಥವಾ ಒಂದು ಊರಿನ ಜನಗಳು ಅವರ ಖುಷಿಗೋಸ್ಕರ, ಅವರೆಲ್ಲರ ಆ ಸಮುದಾಯದ ಆ ಗ್ರಾಮದ ನೆಮ್ಮದಿ ಹಿತಾಸಕ್ತಿಗೋಸ್ಕರ ದೇವರ ಕಾರ್ಯಗಳನ್ನು ಮಾಡಬೇಕಾದ್ರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಈ ಜನಪದ ಪ್ರದರ್ಶನ ಕಲೆಗಳನ್ನು ಹಮ್ಕೊತಾ ಇದ್ರು. ನೀವು ಗ್ರಾಮ್ಯ ಪ್ರದೇಶದವರೇ ಆಗಿದ್ರೆ ಇದನ್ನ ಜಾಸ್ತಿ ಹೇಳೋ ಅವಶ್ಯಕತೆನೇ ಇಲ್ಲ. ನಾವು ಸಿಟಿಲಿದ್ದೀವಿ, ವರ್ಷಕ್ಕೊಂದ್ಸತಿ ಮಾತ್ರ ಊರಿಗೆ ಹೋಗ್ತೀವಿ ಅಂತಂದರೆ ನೀವು ಕೂಡ ಹಬ್ಬಗಳಿಗೆ ಊರಿಗೆ ಹೋಗ್ತೀರಲ್ವಾ. ವರ್ಷಕ್ಕೊಂದ್ಸತಿ ಊರ ಜಾತ್ರೆ ಅಂತ ಮಾಡ್ತಾರೆ, ಮಾರ್ನಾಮಿ ಹಬ್ಬನೋ ಅಥವಾ ಮಾರಮ್ಮನ ಜಾತ್ರೆನೋ ಹಿಂಗೆ ಮಾಡ್ತಾರಲ್ವಾ. ಅವತ್ತು ಕೊಂಡ ಹಾಕೋದಕ್ಕಿಂತ ಹಿಂದಿನ ರಾತ್ರಿ ನಾಟಕಗಳು ಅಂತ ಪ್ರದರ್ಶನ ಮಾಡ್ತಾರೆ. ಮತ್ತು ಈ ನಾಟಕನ ಯಾರೋ ಬಂದು ಮಾಡೋದಿಲ್ಲ, ಅದೇ ಊರಿನ ಹಳ್ಳಿಗರು, ಕಲಾಸಕ್ತಿಯನ್ನು ಹೊಂದಿರುವಂಥ ಹಳ್ಳಿಗರೇ ಈ ನಾಟಕವನ್ನು ಮಾಡೋವಂಥದ್ದು. ಎಲ್ಲೋ ಒಂದು 2-3 ಪಾತ್ರ ಹೊರಗಡೆಯಿಂದ ಕರ್ಸ್ಕೊತಾರೆ, ಸ್ತ್ರೀ ಪಾತ್ರನೋ ಅಥವಾ ಇವ್ರಿಗೆ ಕಷ್ಟ ಆಗಿರೋಂಥ ಪಾತ್ರಗಳನ್ನ ಹೊರಗಡೆಯಿಂದ ಕರ್ಸ್ಕೊತಾರೆ. ಮಿಕ್ಕಿದ ಎಲ್ಲರೂ ಆ ಹಳ್ಳಿಯವರೇ ಸೇರಿಕೊಂಡು ಈ ನಾಟಕವನ್ನು ಮಾಡೋವಂಥದ್ದು. ಏನಕ್ಕೆ ಮಾಡ್ತಾರೆ? ಆ ಊರಿನ ಜನಗಳನ್ನು ಖುಷಿಪಡಿಸೋದಕ್ಕೆ, ಏನೋ ಒಂದು ಜ್ಞಾನವನ್ನು ಎಲ್ಲರಿಗೂ ಕೊಡಬೇಕು. ಇವಾಗ ರಾಮಾಯಣ ಮಾಡ್ತಾ ಇದ್ದೀವಿ ಅಂತಂದರೆ ತುಂಬ ಜನಕ್ಕೆ ರಾಮಾಯಣದ ಬಗ್ಗೆ ಗೊತ್ತೇ ಇರೋದಿಲ್ಲ. ಹಳ್ಳಿಲಿರೋಂಥವ್ರಿಗೆ ನಾನು ಹೇಳ್ತಾ ಇರೋದು ಕತೆ ಅಲ್ಲ, ಆದರೆ ಆ್ಯಕ್ಚುಲಾಗಿ ಸ್ಟೋರಿ ಏನಿದೆ ಅಂತ ಗೊತ್ತಿರೋದಿಲ್ವಲ್ಲ. ಅದನ್ನು ಓದ್ಕೊಂಡಿರೋಂಥ ಸುಶಿಕ್ಷಿತರು ಏನು ಮಾಡ್ತಾರೆ, ನೀಟಾಗಿ ಒಂದು ಪರ್ಫಾರ್ಮೆನ್ಸ್ ಮೂಲಕ ಆ ನಾಟಕವನ್ನು ಬಿಚ್ಚಿಡ್ತಾರೆ. ಅಗಸನ ಮಾತು ಕೇಳಿ ಶ್ರೀರಾಮ ಸೀತೆನ ಕಾಡಿಗೆ ಬಿಟ್ಬಿಟ್ಟು ಬಂದರೆ ವಿನಃ ಆಕೆ ಮೇಲೆ ಸಂಶಯ ಪಟ್ಟಿ ಅಂತೂ ಅಲ್ವೇ ಅಲ್ಲ. ತಾನೊಬ್ಬ ರಾಜ ಆಗಿ ನಾಳೆ ನನ್ನ ಪ್ರಜೆಗಳು ಕೂಡ ನನ್ನ ಥರನೇ ಮಾಡಿ ನನ್ನ ಕಡೆ ಬೆಟ್ಟು ಮಾಡಿ ತೋರಿಸ್ಬಾರ್ದು ಅನ್ನೋ ಕಾರಣಕ್ಕೆ ಶ್ರೀರಾಮ ಈ ಕೆಲಸ ಮಾಡೋವಂಥದ್ದು. ಇಂಥ ಸೂಕ್ಷ್ಮ ವಿಚಾರಗಳು ಹಳ್ಳಿಗಳಲ್ಲಿ ಎಷ್ಟು ಜನಕ್ಕೆ ಗೊತ್ತಿರುತ್ತೆ? ಇಲ್ಲ ಅಲ್ವಾ. ಹಬ್ಬ ಹರಿದಿನಗಳು, ಜಾತ್ರೆಯ ಸಮಯದಲ್ಲಿ ಆ ಹಳ್ಳಿಯವರಲ್ಲದೆ ಸುತ್ತ ಹಳ್ಳಿ ಜನಗಳು ಕೂಡ ಸೇರ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಇಂಥ ಪ್ರದರ್ಶನ ಕಲೆಗಳನ್ನು ಆಯೋಜನೆ ಮಾಡಿದಾಗ ಜ್ಞಾನ ಪ್ರಸಾರನೂ ಆಗುತ್ತೆ. ಸಾಮಾನ್ಯವಾಗಿ ಈ ಪ್ರದರ್ಶನ ಕಲೆಗಳು ಬಯಲಿನಲ್ಲೇ ನಡೆಯುವಂಥದ್ದು, ಹಾಗಾಗಿ ಬಯಲಾಟ ಅಂತ ಕರೀತಾರೆ. ಪ್ರದರ್ಶನ ಕಲೆಗಳು ಯಾವುದು ಅಂತಂದರೆ ಬಯಲಾಟ, ಬಯಲಿನಲ್ಲಿ ಆಡುವಂತಹ ಆಟ ಇದೊಂದು ಸಮ್ಮಿಶ್ರ ಕಲೆ ಅಂತ ಕರೀತಾರೆ. ಇದರಲ್ಲಿ ನೃತ್ಯ ಇರುತ್ತೆ, ನಾಟಕ, ಅಭಿನಯ ಇರುತ್ತೆ, ಹಾಡನ್ನು ಹಾಡ್ತಾರೆ, ಮತ್ತು ಅನೇಕ ಚಿತ್ರಗಳನ್ನು ಬಿಂಬಿಸ್ತಾರೆ. ಎಲ್ಲವನ್ನು ಒಳಗೊಂಡಿರುವಂಥದ್ದೇ ಬಯಲಾಟ. ಈ ಬಯಲಾಟದಲ್ಲಿ ಅವ್ರು ಧರಿಸೋಂತಹ ಕಲಾತ್ಮಕ ವೇಷಭೂಷಣಗಳಿಂದನೇ ಇವ್ರು ಯಾವ ಪ್ರಸಂಗ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತಂತೆ. ಅಷ್ಟೊಂದು ಅರ್ಥಪೂರ್ಣವಾಗಿರುವಂಥ ವಸ್ತ್ರ ವಿನ್ಯಾಸವನ್ನು ಮಾಡ್ಕೊಂಡಿರ್ತಾರೆ. ಇದನ್ನು ಉತ್ತರ ಕರ್ನಾಟಕದ ಕಡೆ ದೊಡ್ಡಾಟ ಅಂತ ಕರೀತಾರೆ. ಈ ದೊಡ್ಡಾಟ ಬೇಸರವಾಗಿ ದೊಡ್ಡಾಟದ ಬದಲಿಗೆ ಅದರ ಪರವಾಗಿ ಅದರ ಸ್ಥಾನವನ್ನು ತುಂಬೋದಕ್ಕೆ ಬಂದಿದ್ದೇ ಸಣ್ಣಾಟ. ಇದೇನಿದು ಬಯಲಾಟ ಅಂತ ಹೇಳ್ಬಿಟ್ಟು ಆಗಲೇ ದೊಡ್ಡಾಟ ಸಣ್ಣಾಟಕ್ಕೆ ಹೋಗ್ಬಿಟ್ರಲ್ಲ ಅಂತ ಅನ್ಕೊಂಬೇಡಿ. ಬಯಲಾಟದಲ್ಲೇ ದೊಡ್ಡಾಟ ಸಣ್ಣಾಟ ಬರುವಂಥದ್ದು. ಬಯಲಿನಲ್ಲಿ ಆಡುವಂಥ ಒಂದು ಆಟ ಅಥವಾ ಒಂದು ಪ್ರದರ್ಶನ ಕಲೆ ಈ ಬಯಲಾಟ ಅನ್ನೋದು. ಹಾಗೆ ಇದೇ ಬಯಲಾಟವನ್ನು ಕರಾವಳಿ ಪ್ರದೇಶದಲ್ಲಿ ಯಕ್ಷಗಾನ ಅಂತ ಕರೀತಾರೆ. ಉತ್ತರ ಕರ್ನಾಟಕ ಅಥವಾ ಬಯಲು ಸೀಮೆ ಕಡೆ ಮೂಡಲಪಾಯ ಅಂತ ಕರೀತಾರೆ. ಇದೆಲ್ಲ ಬಯಲಾಟದಲ್ಲೇ ಬರುವಂಥದ್ದು. ಆದರೆ ಇಲ್ಲಿ ಬಳಸುವಂತಹ ಕಥಾವಸ್ತುಗಳು, ವೇಷಭೂಷಣಗಳು ಬೇರೆ ಬೇರೆ ಆಗುತ್ತೆ ಹೊರತು ಇವೆಲ್ಲವನ್ನ ಬಯಲಿನಲ್ಲೇ ರಂಗ ನಿರ್ಮಾಣ ಮಾಡಿ ಅದ್ಭುತವಾಗಿರುವಂತಹ ರಂಗ ಸಜ್ಜಿಕೆಯ ಮೇಲೆ ಪಾತ್ರಧಾರಿಗಳು ತಮ್ಮ ನಾಟಕವನ್ನು ಅಥವಾ ಪ್ರಸಂಗವನ್ನು ಅಭಿನಯಿಸ್ತಾರಲ್ವಾ, ಇದನ್ನೇ ಬಯಲಾಟ ಅಂತ ಕರೆಯುವಂಥದ್ದು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವಾಗ ನೇರವಾಗಿ ದೊಡ್ಡಾಟಗೆ ಹೋಗ್ಬಿಡೋಣ. ಉತ್ತರ ಕರ್ನಾಟಕದಲ್ಲಿ ಬಯಲಾಟವನ್ನು ದೊಡ್ಡಾಟ, ಆಟ, ಮೂಡಲಪಾಯ ಅಂತಲೂ ಕೂಡ ಕರೀತಾರೆ. ಹೆಸರೇ ನೋಡಿ, ದೊಡ್ಡಾಟ. ಹೆಸರಿಗೆ ತಕ್ಕಂತೆ ಭವ್ಯತೆ, ಶ್ರೀಮಂತಿಕೆಯನ್ನು ಒಳಗೊಂಡಿರುತ್ತೆ ಈ ದೊಡ್ಡಾಟ. ದೊಡ್ಡಾಟದಲ್ಲಿ ಭರ್ಜರಿಯಾಗಿರುವಂಥ ವೇಷಭೂಷಣಗಳು, ಭವ್ಯವಾಗಿರುವಂಥ ರಂಗಸಜ್ಜಿಕೆ, ಗಂಡು ಕುಣಿತ, ಗಂಡಸು ಸಂಭಾಷಣೆ, ಕಾಳಗ, ಪರಿಣಯ ಪ್ರಧಾನ ಪ್ರಸಂಗಗಳು ಇವೆಲ್ಲವನ್ನ ದೊಡ್ಡಾಟ ಒಳಗೊಂಡಿರುತ್ತೆ. ಇಲ್ಲಿನ ಕಥಾವಸ್ತು ಏನಾಗಿರುತ್ತೆ ಅಂದರೆ ರಾಮಾಯಣ, ಮಹಾಭಾರತ, ದೇವಿ ಪುರಾಣ, ಕಾಳಗ ಪ್ರಸಂಗಗಳು, ಸುಭದ್ರಾ ಪರಿಣಯ, ಭೀಮಾಲಾಪ, ಕರ್ಣಾರ್ಜುನರ ಕಾಳಗ ಇಂಥವನ್ನ ಆಯ್ಕೆ ಮಾಡಿಕೊಂಡು ಪ್ರಸಂಗದಲ್ಲಿ ಅಭಿನಯ ಮಾಡ್ತಾರೆ. ಪ್ರಮುಖ ಪಾತ್ರಧಾರಿಯೇ ಸಾರಥಿ. ಇದರಲ್ಲಿ ಅಭಿನಯಕ್ಕಿಂತ ಕುಣಿತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಆಶು ಸಂಭಾಷಣೆಗೆ ಅವಕಾಶನೇ ಇಲ್ಲ ಇಲ್ಲಿ. ಯಾಕೆ ಹೇಳಿ? ಸಂಸ್ಕೃತ ಭೂಯಿಷ್ಠವಾಗಿರುವಂಥ ಸಂಭಾಷಣೆಯನ್ನು ಒಳಗೊಂಡಿರುತ್ತಲ್ವಾ, ಅದನ್ನೆಲ್ಲ ಗಟ್ ಮಾಡಿಕೊಂಡು ಒಪ್ಪಿಸ್ಬಿಟ್ರೆ ಸಾಕಾಗ್ಬಿಟ್ಟಿರುತ್ತೆ ಇವ್ರಿಗೆ. ಬೇರೆ ಮಾತುಗಳಿಗೆ ಅವಕಾಶನೇ ಇಲ್ಲ. ಸಾರಥಿ ಹೇಳ್ಕೊಟ್ಟಿರೋಂಥ ಮಾತುಗಳನ್ನು ನೀಟಾಗಿ ಒಪ್ಪಿಸ್ಬಿಟ್ರೆ ಇವ್ರ ಅಭಿನಯ ಮುಗೀತು ಅಲ್ಲಿಗೆ. ಮತ್ತು ಇನ್ನೆಲ್ಲಿ ಅಭಿನಯವನ್ನು ಮಾಡ್ತಾರೆ ಇವರು? ಅಭಿನಯವನ್ನು ಪ್ರೋತ್ಸಾಹ ಮಾಡ್ದಂಗೆ ಎಲ್ಲ ಆಗುತ್ತೆ? ಇಲ್ಲ ಅಲ್ವಾ.
ಇದನ್ನೇ ದೊಡ್ಡಾಟದ ಒಂದು ಪ್ರಮುಖ ದೋಷ ಅಂತ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಅಸ್ತಿತ್ವದಲ್ಲಿರುವಂಥ ಈ ದೊಡ್ಡಾಟ ಒಂದು ಸ್ವಲ್ಪ ಹಿನ್ನೆಲೆಗೆ ಬೀಳುತ್ತೆ. ಯಾಕೆ ಹೇಳಿ? ಇದರ ದೀರ್ಘ ಅವಧಿಯ ಪ್ರದರ್ಶನ. ರಾತ್ರಿ ಇಡೀ ಕುತ್ಕೊಂಡು ನೋಡೋದಕ್ಕೆ ಜನಗಳಿಗೆ ಬೇಸರ ಆಗುತ್ತಲ್ವ. ಹಾಗಾಗಿ ಇದರ ಸ್ಥಾನಕ್ಕೆ ಕೇವಲ 3 ಗಂಟೆಯಲ್ಲೇ ಅಭಿನಯ ಮಾಡಿ ಮುಗಿಸಬಹುದಾಗಿರುವಂತಹ ಸಣ್ಣಾಟ ಬಳಕೆಗೆ ಬರುತ್ತೆ. ಬಯಲಾಟದ ಮತ್ತೊಂದು ಪ್ರಭೇದನೇ ಈ ಸಣ್ಣಾಟ. ಒಂದು ಸ್ವಲ್ಪ ನಿಮ್ಮ ಚಿಕ್ಕ ವಯಸ್ಸಿನ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ಬಿಟ್ಟು ಬನ್ನಿ. ನೀವು ಸಣ್ಣವರಾಗಿದ್ದಾಗ, ನೀವು ಊರಿಗೆ ಹಬ್ಬಕ್ಕೆ ಅಂತ ಹೋಗಿದ್ದಾಗ ಅಲ್ಲಿ ನಾಟಕ ನಡೀತಾ ಇತ್ತು ಅಂದರೆ ಅದನ್ನು ನೆನಪಿಸ್ಕೊಳ್ಳಿ ಒಂದು ಸಲ. ನನ್ನ ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ನಾನು ಸಣ್ಣ ವಯಸ್ಸಲ್ಲಿ ನೋಡಿರೋಂಥ ನಾಟಕ ಭಕ್ತ ಪ್ರಹ್ಲಾದ. ಒಂದು 10 ಗಂಟೆ ಸುಮಾರಿಗೆ ನಾಟಕ ಶುರುವಾಗೋದು. ತುಂಬ ಖುಷಿಯಾಗಿ ಚಾಪೆ, ದಿಂಬು, ಕಂಬಳಿ ಎಲ್ಲ ತೊಗೊಂಡೋಗಿ ಆ ನಾಟಕದ ಸ್ಟೇಜ್ ಇರುತ್ತಲ್ಲ ಅದ್ರ ಮುಂದೆ ಕುತ್ಕೊಂಡು ನೋಡೋಂಥದ್ದು. ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ. ತೀರಾ ಸಣ್ಣ ಹುಡುಗಿ ಆವಾಗ ನಾನು. ನಾಟಕ ಶುರು ಆಗಬೇಕಾದ್ರೆ ತುಂಬ ಖುಷಿಯಾಗಿ ನೋಡ್ಕೊಂಡು ಕುತ್ಕೋತಾ ಇದ್ವಿ. ಅದು ಯಾವಾಗ ಮಲಿಕೊಂಡ್ಬಿಡ್ತಾ ಇದ್ನೋ ಏನೋ. ಮತ್ತು ಯಾವಾಗ ಎಪ್ಸೋರು ಗೊತ್ತಾ? ಕಂಬನ ಸೀಳ್ಕೊಂಡು ನರಸಿಂಹಸ್ವಾಮಿ ಎಂಟ್ರಿ ಕೊಡ್ತಾರಲ್ವ, ಅವಾಗ ಎಪ್ಸೋರು ನಮ್ಮ ಅಮ್ಮ ಅವರ ಅಮ್ಮ. ಏದೋ ಇನ್ನೇ ನಿಮ್ಮ ತಾತನ ಸೀನ್ ಮುಗ್ದೋಗ್ತಾ ಇದೆ, ನೋಡೋದಿಲ್ವಾ ನೀನು ಅಂತ ಎಪ್ಸೋರು. ನಮ್ಮ ತಾತ ಅದರಲ್ಲಿ ಪ್ರಹ್ಲಾದನಪ್ಪ, ಹಿರಣ್ಯಕಶಿಪು ಆ ಪಾತ್ರ ಮಾಡ್ತಿದ್ದಿದ್ದು. ನನಗೆ ಆ ಕೊನೆ ದೃಶ್ಯ ಅಂತೂ ನಮ್ಮ ತಾತ ಮಾಡೋದು ತುಂಬಾ ಇಷ್ಟ ಆಗೋದು. ಇದು ನಾನು ಯಾಕೆ ಹೇಳಿದೆ ಅಂತಂದರೆ, ಅಲ್ಲಿ ನಾನು ಒಬ್ಬಳೇ ನಿದ್ದೆ ಮಾಡ್ತಾ ಇರಲಿಲ್ಲ, ನಾನೇನೋ ಸಣ್ಣ ಹುಡುಗಿ ನಿದ್ದೆ ಮಾಡಿಬಿಟ್ಟೆ ಅಂತ ನಾನು ಅಂದ್ಕೊಂಡ್ರೆ ಇಲ್ಲ. ಆ ನಾಟಕದಲ್ಲಿ ಸ್ಟಾರ್ಟಿಂಗ್ ಏನೋ ಖುಷಿಯಾಗಿ ನೋಡ್ಬಿಡ್ತೀವಿ, ಆದರೆ ನಿದ್ದೆ ಕಣ್ಣು ಎಳೀತಾ ಇರುತ್ತೆ ಅಲ್ವಾ. ರಾತ್ರಿ ಇಡೀ ಕುತ್ಕೊಂಡು ಯಾರು ನೋಡ್ತಾರೆ ನಾಟಕನ? ಸಾಧ್ಯ ಇಲ್ಲ. ತುಂಬ ಆಸಕ್ತಿ ಇರೋರೇನೋ ನೋಡ್ತಾರೆ. ಇನ್ನು ನಂತರದವರು ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಇದೆ, ಮಧ್ಯದಲ್ಲಿ ಇಂಟ್ರೆಸ್ಟ್ ಇಲ್ಲ, ನಿದ್ದೆ ಬಂತು, ಮಲ್ಕೊಂಬಿಟ್ಟೆ. ತುಂಬ ಜನ ಮಲ್ಕೊಂಡಿದ್ರು. ಇನ್ನು ಕೊನೆಯದಾಗಿ ಕ್ಲೈಮ್ಯಾಕ್ಸ್ ನೋಡೋದಕ್ಕೆ ಎಲ್ಲರೂ ಎದ್ದು ಕುತ್ಕೊತಾ ಇದ್ರು. ಇಷ್ಟ ಇದೆಯೋ ಇಲ್ವೋ ಒಟ್ಟಿನಾಗ ಎದ್ದೇಳಲೇಬೇಕಾಗಿತ್ತು. ಯಾಕೆ ಹೇಳಿ? ನಾಟಕನೇ ಮುಗ್ದೋಗ್ತಾ ಇದೆ, ಇವ್ರು ಚಾಪೆ ದಿಂಬು ಎಲ್ಲ ತಗೊಂಡು ಮನೆಗೆ ಹೋಗ್ಬೇಕಲ್ವ. ಹಾಗಾಗಿ ಮುಂದಿನ ಪೀಳಿಗೆಯವರು ಇಷ್ಟು ದೊಡ್ಡ ನಾಟಕವನ್ನು ರಾತ್ರಿ ಇಡೀ ಕುತ್ಕೊಂಡು ನೋಡೋದಿಲ್ಲ, ಇಷ್ಟು ದೀರ್ಘ ಸಮಯವನ್ನು ಅವರು ವ್ಯಯ ಮಾಡೋದಿಲ್ಲ ಅಂತಲೇ ಈ ದೊಡ್ಡಾಟದ ಬದಲಿಗೆ ಅಥವಾ ದೊಡ್ಡಾಟಕ್ಕೆ ಸಂವಾದಿಯಾಗಿ ಅಂತಲೂ ಇಟ್ಕೊಳ್ಳಿ, ಅದೇ ಪೌರಾಣಿಕ ಪ್ರಸಂಗಗಳು ಜೊತೆಗೆ ದೈನಂದಿನ ಅಥವಾ ಸಾಮಾಜಿಕ ಪ್ರಸಂಗಗಳನ್ನು ಆಡೋಂಥ ಥರದಲ್ಲಿ 3-4 ಗಂಟೆಯಲ್ಲೇ ಆ ಪ್ರಸಂಗ ಮುಗ್ದೋಗೋಂಥ ರೀತಿಯಲ್ಲಿ ಸಣ್ಣಾಟ ಬರುತ್ತೆ. ಪ್ರದರ್ಶನದ ದೀರ್ಘವಾದ ಅವಧಿ ಒಂದು. ಇನ್ನೊಂದು ದೊಡ್ಡಾಟದ ಭವ್ಯತೆ ಮತ್ತು ಶ್ರೀಮಂತಿಕೆ. ಆ ವೇಷಭೂಷಣಗಳೇ ಅತ್ಯಂತ ಭವ್ಯವಾಗಿತ್ತಲ್ವ, ಅದು ಭಾರಿ ಹೊಡೆತವನ್ನು ಕೊಡ್ತಾ ಇತ್ತು. ಹಾಗಾಗಿ ಅದೆಲ್ಲವನ್ನು ಸರಿದೂಗಿಸೋದಕ್ಕೋಸ್ಕರ ರಂಗಭೂಮಿಯ ಮೇಲೆ ತುಂಬ ಕಳಕಳಿಯನ್ನು ಇಟ್ಕೊಂಡಿರೋಂಥವ್ರು ಈ ಸಣ್ಣಾಟವನ್ನು ತೊಗೊಂಬರ್ತಾರೆ. ಬೆಳಗಾವಿ ಜಿಲ್ಲೆ ಸಣ್ಣಾಟದ ತವರು ಮನೆ. ಇದು ಬಹುತೇಕ ಗೀತರೂಪಕಗಳು ಹಾಡುತ್ತಾ ಕುಣಿಯೋದೇ ಇದ್ರ ಮೂಲ ಉದ್ದೇಶ. ಯಾವುದು? ಸಣ್ಣಾಟದ್ದು. ಈ ಒಂದು ಸಣ್ಣಾಟವನ್ನು ನಡೆಸೋರನ್ನ ಭಾಗವತ, ಮೇಟಿ ತಾಳ, ಕತೆಗಾರ, ಮಾಸ್ತರ ಅಂತೆಲ್ಲ ಕರೀತಾರೆ. ದೊಡ್ಡಾಟದಲ್ಲಿ ಅಭಿನಯಕ್ಕೆ ಆಸ್ಪದನೇ ಇರಲಿಲ್ಲ, ಆದರೆ ಇಲ್ಲಿ ಹಾಡಿನೊಂದಿಗೆ ಆಂಗಿಕ ಚಲನೆಯ ಮೂಲಕ ಅಭಿನಯ ಕೂಡ ಮಾಡ್ಬೋದಾಗಿತ್ತು ಸಣ್ಣಾಟದಲ್ಲಿ. ಹಾಗೆ ಇದರ ಕಥಾವಸ್ತು ಪುರಾಣ ಪುಣ್ಯಕಥೆಗಳೇ ಆಗಬೇಕು ಅಂತ ಏನಿಲ್ಲ, ಐತಿಹಾಸಿಕ ಸಾಮಾಜಿಕ ವಸ್ತುವೇ ಸಾಕಾಗ್ತಾ ಇತ್ತು. ಶರಣರು, ಸಾಧು ಸಂತರ ಜೀವನ ಚರಿತ್ರೆ, ಭಕ್ತಿ ಮುಕ್ತಿ, ಜ್ಞಾನ ವೈರಾಗ್ಯ, ಜೀವನ ಸಂಸಾರ, ಮಾಯೆ, ಹೀಗೆ ಆಧ್ಯಾತ್ಮಿಕ ವಸ್ತುಗಳನ್ನು ಕೂಡ ಇವರು ಪ್ರಸಂಗಗಳಲ್ಲಿ ತಗೊಂಡ್ಬರ್ತಾ ಇದ್ರು. ಸಣ್ಣಾಟದಲ್ಲಿ ನಾಟಕವಾಗಿ ಪ್ರದರ್ಶನ ಮಾಡ್ತಾ ಇದ್ರು. ಅತಿ ಸರಳ ರಂಗಸಜ್ಜಿಕೆ ಮತ್ತು ಅವ್ರ ವೇಷಭೂಷಣನೂ ಕೂಡ ತುಂಬಾನೇ ಸರಳವಾಗಿತ್ತು. ಹೆಚ್ಚು ಅಂದರೆ ಮುಖಕ್ಕೆ ಸ್ವಲ್ಪ ಬಣ್ಣ ಮತ್ತು ಕುತ್ತಿಗೆಗೆ ಹಾರಗಳು. ಫಾರ್ ಎಕ್ಸಾಂಪಲ್ ಪುರುಷ ಪಾತ್ರಧಾರಿಗಳು ಅಂತಂದರೆ ನಿಲುವಂಗಿ, ದೋತರ, ಒಂದು ರುಮಾಲು, ನಡುವಿಗೆ ವಸ್ತ್ರ. ಸ್ತ್ರೀ ಪಾತ್ರಧಾರಿಗಳು ಕಚ್ಚೆ ಹಾಕಿರುವಂಥ ಸೀರೆ, ನಡುಪಟ್ಟಿ, ಕೊರಡಲ್ಲಿ ಒಂದು ಕೃತಕ ಹಾರ, ಕೈ ತುಂಬ ಬಳೆ, ಕಾಲಿಗೆ ಗೆಜ್ಜೆ. ಇಷ್ಟ ಆಯಿತು ಅಂದರೆ ಈ ಪಾತ್ರಧಾರಿಗಳ ವೇಷಭೂಷಣ ರೆಡಿ. ಆದರೆ ದೊಡ್ಡಾಟದಲ್ಲಿ ಹಿಂಗಿರಲಿಲ್ಲ. ಡಿಟೋ ರಾಜಾರಾಣಿಯರು ಯಾವ ಥರ ಇದ್ರೋ ಅದೇ ಥರ ವೇಷಭೂಷಣಗಳನ್ನೇ ಹಾಕ್ತಾಯಿದ್ರು. ಹಾಗಾಗಿ ಅದು ಭಾರಿ ಹೊಡೆತವನ್ನು ಕೊಡ್ತು ಆ ವೆಚ್ಚದಲ್ಲಿ. ಆದರೆ ಇದು ಆ ಥರ ಇಲ್ಲ ಅಲ್ವಾ, ತುಂಬ ಸರಳವಾಗಿದೆ. ಹಬ್ಬ ಹರಿದಿನಗಳು, ಜಾತ್ರೆ, ಉತ್ಸವಗಳಲ್ಲಿ ಈ ಸಣ್ಣಾಟವನ್ನು ಪ್ರದರ್ಶನ ಮಾಡ್ತಾ ಇದ್ರಂತೆ. ನೋಡಿ, ಇದು ಜನರ ಸಮಯವನ್ನು ಉಳಿಸ್ತಾ ಇದೆ, ಹಾಗೆ ಮನರಂಜನೆಯ ಪ್ರತೀಕನೂ ಆಗಿದೆ ಅಲ್ವಾ ಸಣ್ಣಾಟ. ಇಂಥ ಸಣ್ಣಾಟದಲ್ಲಿ ಶರಣಾಟ, ದಾಸರಾಟ, ಸಾಮಾಜಿಕ ಆಟಗಳು ಅಂತ ಬೇರೆ ಬೇರೆ ಪ್ರಕಾರಗಳನ್ನು ನಾವು ಗುರುತಿಸ್ತೀವಿ. ಅದರಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಪಾರಿಜಾತ ಸಣ್ಣಾಟದ ಒಂದು ಅತ್ಯದ್ಭುತವಾಗಿರುವಂತಹ ಪ್ರತ್ಯೇಕ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ರೂಪ. ಸಣ್ಣಾಟದ ಪ್ರತ್ಯೇಕ ಸ್ಥಾನವನ್ನೇ ಪಡ್ಕೊಂಡಿದೆ. ಇದನ್ನು ಸಣ್ಣಾಟಗಳ ರಾಜ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತಂದರೆ ನೋಡಿ, ಸಣ್ಣಾಟದಲ್ಲಿ ಶರಣಾಟ, ದಾಸರಾಟ ಅದೆಲ್ಲ ಒಂದೇ ಸಾಮಾನ್ಯವಾಗಿರುವಂಥ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತಹ ಒಂದು ಕಥಾ ಪ್ರಸಂಗವನ್ನು ಒಳಗೊಂಡಿದ್ರೆ, ಇದು ವೈವಿಧ್ಯವಾಗಿರುವಂತಹ ಕಥಾ ವಸ್ತುವನ್ನು ಒಳಗೊಂಡಿದೆ. ಹಾಗೆ ಪ್ರಯೋಗ ಪದ್ಧತಿಯು ಕೂಡ ತುಂಬ ವಿಭಿನ್ನವಾಗಿದೆ. ಹಾಗಾಗಿ ಇದನ್ನು ಸಣ್ಣಾಟಗಳ ರಾಜ ಅಂತ ಕರೀತಾರೆ, ಶ್ರೀಕೃಷ್ಣ ಪಾರಿಜಾತವನ್ನು. ಇದನ್ನು ಯಾರು ನಡೆಸ್ಕೊಡ್ತಾರೆ? ಭಾಗವತನೇ.
ಸಣ್ಣಾಟವನ್ನು ಭಾಗವತರೇ ನಡೆಸ್ಕೊಡೋದಲ್ವಾ, ಭಾಗವತ, ಮೇಟಿ ತಾಳ, ಕತೆಗಾರ, ಮಾಸ್ತರ ಅಂತ ಕರೀತಾರೆ. ನೋಡಿ, ಇಲ್ಲಿ ಅಪರಾಳ ತಮ್ಮಣ್ಣನಿಂದ ಆರಂಭವಾಗಿರುವಂತಹ ಈ ರಂಗ ಪರಂಪರೆಗೆ ಆತನೇ ಮೊದಲ ಭಾಗವತ ಆಗ್ತಾನೆ, ಅಪರಾಳ ತಮ್ಮಣ್ಣ. ಈ ಒಂದು ಸಣ್ಣಾಟ ಕೃಷ್ಣ ರುಕ್ಮಿಣಿಯರ ದಿವ್ಯ ಸಂಬಂಧವನ್ನು ನಿರೂಪಿಸುವಂತಹ ಭಕ್ತಿ ಪ್ರಧಾನ ಬಯಲಾಟ ಆಗಿರುತ್ತೆ. ಇದರಲ್ಲಿರುವಂತಹ ಸಂಭಾಷಣೆಯ ಶೈಲಿ ಆಗಿರ್ಬೋದು, ಸಂಗೀತ ಶೈಲಿ, ಕಥಾವಸ್ತುವಿನ ನಿರ್ವಹಣೆಯಿಂದ ಪಾರಿಜಾತ ಸಣ್ಣಾಟ ಮತ್ತು ದೊಡ್ಡಾಟಗಳಿಗಿಂತಲೂ ವಿಭಿನ್ನ ಸ್ಥಾನದಲ್ಲಿ ಪ್ರತ್ಯೇಕ ರಂಗ ಪ್ರಕಾರವೇ ಅಂತ ಕರೆಸ್ಕೊಳ್ಳುತ್ತೆ. ಇದು ಬಹಳ ಹಿಂದೆ ಸತತವಾಗಿ 3 ದಿನಗಳ ಕಾಲ ಪ್ರದರ್ಶನಗೊಳ್ತಿದ್ದಂತಹ ಒಂದು ಬಯಲಾಟ ಈ ಶ್ರೀ ಕೃಷ್ಣ ಪಾರಿಜಾತ. ಮೊದಲನೇ ದಿನ ಬಂದ್ಬಿಟ್ಟು ಗೊಲ್ಲತಿ ರುಕ್ಮಿಣಿಯ ಭಾಗ ಅಂತ, 2ನೇ ದಿನ ಸತ್ಯಭಾಮೆಯ ಭಾಗ, 3ನೇ ದಿನ ಅಂದರೆ ಕೊನೆ ದಿನ ಕೊರವಂಜಿಯ ಭಾಗ ಅಂತ ಮಾಡ್ತಿದ್ರಂತೆ. ಹಾಗೆಲ್ಲ ಈ ನಾಟಕ ಆಡಿಸೋದಕ್ಕೆ ಅನೇಕ ಕಂಪನಿಗಳು ಕೂಡ ಇದ್ವಂತೆ. ತುಂಬ ಜನಪ್ರಿಯತೆನ ಪಡ್ಕೊಂಡಿತ್ತು ಈ ಆಟ ಶ್ರೀಕೃಷ್ಣ ಪಾರಿಜಾತ. ಶ್ರೀಕೃಷ್ಣ ಪರಮಾತ್ಮ ಪಾರಿಜಾತ ಪುಷ್ಪವನ್ನು ತಂದುಕೊಡುವಂತಹ ಕತೆ ಇದಿರೋದು. ಕೊರವಂಜಿ ಪಾತ್ರ ತುಂಬ ಪ್ರಮುಖವಾಗಿರುವಂಥದ್ದು. ಇದಿಷ್ಟೇ ಆಗಿದ್ರೆ ಅಷ್ಟೇನು ಜನಪ್ರಿಯತೆನ ಪಡ್ಕೊತಾ ಇರಲಿಲ್ಲ. ಆದರೆ ಭಾಗವತ ತುಂಬ ಚಾಣಾಕ್ಷತನದಿಂದ ಸಾಮಾನ್ಯ ಜೀವನದ ಆಗು ಹೋಗುಗಳನ್ನು ಈ ಒಂದು ಪ್ರಸಂಗದಲ್ಲಿ ಬೆರೆಸಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ರಂತೆ. ಹಾಗಾಗಿ ಈ ಆಟ ತುಂಬ ವರ್ಷಗಳ ಕಾಲ ಜೀವಂತವಾಗಿತ್ತು, ಹಾಗೆ ಜನಪ್ರಿಯತೆಯನ್ನು ಕಾಯ್ದುಕೊಂಡಿತ್ತು. ಸಂಪೂರ್ಣವಾಗಿ ಸಣ್ಣಾಟ ಅಂತ ಬಂದಾಗ ಪ್ರಮುಖ ಸೂತ್ರಧಾರಿ ಭಾಗವತ, ಮೇಟಿತಾಳ, ಕತೆಗಾರ, ಮಾಸ್ತರ ಈ ಹೆಸರುಗಳಿಂದ ಕರೀತಾರೆ. ಪ್ರಮುಖ ಸೂತ್ರಧಾರಿ ಅಥವಾ ಕಥೆಯನ್ನು ನಡೆಸ್ಕೊಂಡು ಹೋಗೋರು, ಈ ಒಂದು ನಾಟಕವನ್ನು ನಡೆಸ್ಕೊಂಡು ಹೋಗೋರು ಅಂತ. ಆದರೆ ಈ ಸಣ್ಣಾಟದಲ್ಲೇ ವಿಶೇಷವಾಗಿ ನಿಲ್ಲುವಂಥದ್ದು ಶ್ರೀಕೃಷ್ಣ ಪಾರಿಜಾತ. ಇಲ್ಲಿ ಭಾಗವತ ಅಂತ ಕರೀತಾರೆ. ಇದೇ ಆಟದಲ್ಲಿ ದೂತೆ ಅಂತ ಕರೀತಾರೆ. ಈಕೆ ಈ ಆಟದ ಪ್ರಾರಂಭದಿಂದ ಮುಕ್ತಾಯದವರೆಗೂ ರಂಗಸ್ಥಳದ ಮೇಲೆ ಇರ್ತಾಳೆ. ರಂಗಕ್ಕೆ ಬರುವಂಥ ಪಾತ್ರಗಳನ್ನು ಪರಿಚಯ ಮಾಡೋವಂಥದ್ದು, ಸೇವಕನಂತೆ ವರ್ತಿಸುವಂಥದ್ದು, ಹಾಡೋದು, ಹಾಸ್ಯ ಮಾಡೋದು, ಈ ಥರ ಜವಾಬ್ದಾರಿತವಾಗಿರುವಂತಹ ಪ್ರಮುಖ ಪಾತ್ರವನ್ನು ವಹಿಸೋದು ದೂತೆ ಅಥವಾ ಭಾಗವತ. ಸಾಮಾನ್ಯವಾಗಿ ಶ್ರೀಕೃಷ್ಣ ಪಾರಿಜಾತದ ಸೂತ್ರಧಾರ ಯಾರು ಅಂತ ಕೇಳಿದ್ರೆ ದೂತ ಅಥವಾ ದೂತೆ ಅಂತಲೇ ಹಾಕಬೇಕು. ಯಾಕಂದರೆ ಭಾಗವತ ಅದು ಸಂಪೂರ್ಣ ಸಣ್ಣಾಟಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಬಯಲಾಟದಲ್ಲೇ ಬರುವಂತಹ ಮತ್ತೊಂದು ಪ್ರಭೇದ ಅಥವಾ ಅದಕ್ಕೆ ಸಂವಾದಿಗೆ ಬರುವಂತಹ ಮತ್ತೊಂದು ಆಟ ಕರಾವಳಿ ಪ್ರದೇಶದಲ್ಲಿ ಯಕ್ಷಗಾನ ಅಂತ ಕರೀತಾರೆ. ಉತ್ತರ ಕರ್ನಾಟಕ ಅಂದರೆ ಬಯಲು ಸೀಮೆ ಕಡೆ ಮೂಡಲಪಾಯ ಅಂತ ಕರೀತಾರೆ. ಯಕ್ಷಗಾನ ಕರ್ನಾಟಕ ಕರಾವಳಿಯ ಒಂದು ಸಂಕೀರ್ಣ ಪ್ರದರ್ಶನಾತ್ಮಕ ರಂಗಕಲೆ ಅಂತ ಕರೀತಾರೆ ಇದನ್ನು. ನಮ್ಮ ಕರ್ನಾಟಕವನ್ನು ಸಾಂಸ್ಕೃತಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿದ್ದೇ ಈ ಯಕ್ಷಗಾನ ಕಲೆ. ಇದೊಂದು ಸಮಷ್ಟಿಯ ಕಲೆ ಅಂತಂದ್ರೂ ತಪ್ಪಾಗೋದಿಲ್ಲ. ಯಾಕಂದರೆ ಇದರಲ್ಲಿ ಬರೀ ಗಾನ ಇರೋದಿಲ್ಲ, ಗಾಯನ ಇರೋದಿಲ್ಲ, ಸಂಗೀತನೂ ಇರುತ್ತೆ, ಸಾಹಿತ್ಯ ಇರುತ್ತೆ, ನೃತ್ಯ ಇರುತ್ತೆ, ವಾದ್ಯ, ಬಣ್ಣ ಎಲ್ಲದನ್ನು ಪರಿಪೂರ್ಣವಾಗಿ ಅಳವಡಿಕೆ ಮಾಡ್ಕೊಂಡಿರೋಂಥದ್ದೇ ಯಕ್ಷಗಾನ. ಇದರಲ್ಲಿ ಪ್ರಮುಖ ಪಾತ್ರಧಾರಿ, ಪ್ರಥಮ ಪಾತ್ರಧಾರಿ ಭಾಗವತನೇ ಆಗಿರ್ತಾನೆ. 2ನೇ ಪಾತ್ರಧಾರಿ ಅಥವಾ ವೇಷಧಾರಿ ಕಥಾನಾಯಕ. ಭಾಗವತ ಸೂತ್ರಧಾರಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಇದರಲ್ಲಿ ಯಕ್ಷಗಾನ ಹೆಚ್ಚಾಗಿ ಪುರಾಣ ಕಥೆಗಳ ದೃಶ್ಯ ರೂಪ ಅಂತ ಹೇಳ್ಬೋದು. ಪುರುಷ ಪ್ರಧಾನ ಕಲೆಯಾಗಿರುತ್ತೆ. ಹೆಣ್ಣಿನ ಪಾತ್ರವನ್ನು ಕೂಡ ಗಂಡಸರೇ ಹಾಕ್ಕೊಂಡು ಮಾಡ್ತಾರೆ. ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಈ ಯಕ್ಷಗಾನ ಬಯಲಾಟ ಅನ್ನೋದು ಕರ್ನಾಟಕ ಕರಾವಳಿ ಪ್ರದೇಶ ಕಡೆ ಅತಿ ಹೆಚ್ಚಿನದಾಗಿ ಗಮನಿಸ್ತೀವಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ತುಂಬಾ ಯಕ್ಷಗಾನ ಆಟವನ್ನು ಆಡ್ತಾರೆ. ಮತ್ತು ಎಲ್ಲರೂ ಯಕ್ಷಗಾನ ಅಂತಲೇ ಪ್ರದರ್ಶನ ಮಾಡ್ತಾರಾ? ಇಲ್ಲ. ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರುಗಳಿಂದ ಯಕ್ಷಗಾನವನ್ನು ಗುರುತಿಸ್ಕೊಂಡಿದ್ದಾರೆ. ಯಕ್ಷಗಾನದಲ್ಲಿ 3 ಪ್ರಭೇದಗಳು ಅದಕ್ಕೆ ವಿಂಗಡಣೆ ಆಗಿರೋದು. ಕರಾವಳಿ ಭಾಗದಲ್ಲಿ ಯಕ್ಷಗಾನವನ್ನು ಒಟ್ಟು 3 ವಿಧಗಳಲ್ಲಿ ಗಮನಿಸ್ಬೋದು. ಉಡುಪಿಯಿಂದ ಮಂಗಳೂರಿನವರೆಗೆ, ಉಡುಪಿ ದಕ್ಷಿಣ ಕಡೆಯಿಂದ ಮಂಗಳೂರಿನವರೆಗೆ ತೆಂಕತಿಟ್ಟು ಅಂತ ಕರೀತಾರೆ. ಅದೇ ಉಡುಪಿಯಿಂದ ಭಟ್ಕಳದವರೆಗೆ ಆ ಒಂದು ಸಂಪ್ರದಾಯವನ್ನು ಬಡಗತಿಟ್ಟು ಅಂತ ಕರೀತಾರೆ. ಭಟ್ಕಳದಿಂದ ಕಾರವಾರದ ಗಡಿಯವರೆಗಿನ ಸಂಪ್ರದಾಯವನ್ನು ಬಡಬಡಗತಿಟ್ಟು ಅಂತ ಕರೀತಾರೆ. ಯಕ್ಷಗಾನದ 3 ಪ್ರಭೇದಗಳು ಇದು: ತೆಂಕತಿಟ್ಟು, ಬಡಗತಿಟ್ಟು, ಬಡಬಡಗತಿಟ್ಟು. ಟೋಟಲಿ ಕರಾವಳಿ ಭಾಗದ ಈ ಯಕ್ಷಗಾನವನ್ನು ಪಡುವಲಪಾಯ ಅಂತ ಕರೀತಾರೆ. ಇಲ್ಲಿನ ಪಾತ್ರಧಾರಿಗಳು ಸುಶಿಕ್ಷಿತರಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಆಶು ಕವಿಗಳು ಕೂಡ ಆಗಿರ್ತಾರೆ. ಯಾಕೆ ಅಂದರೆ ಇವರು ಪ್ರದರ್ಶನ ಸಂದರ್ಭದಲ್ಲೇ ಸನ್ನಿವೇಶಕ್ಕೆ ತಕ್ಕಂತೆ ತಮ್ಮ ಸೃಜನಶೀಲತೆಯನ್ನು ಬಳಸ್ಕೊಂಡು ಕಲ್ಪನಾ ಚಾತುರ್ಯದಿಂದ ಸಂಭಾಷಣೆಯನ್ನು ಸೃಷ್ಟಿ ಮಾಡ್ಕೊಂಡು ಹೇಳ್ತಾರಂತೆ. ಸಂಗೀತವೇ ಯಕ್ಷಗಾನದ ಜೀವಾಳ ಆದರೂ ಕೂಡ ಇಲ್ಲಿ ಅಭಿನಯಕ್ಕೂ ಕೂಡ ಮನ್ನಣೆ ಕೊಟ್ಟಿದ್ದಾರೆ ಅಲ್ವಾ ಇವರು. ಪಾತ್ರಧಾರಿಗಳಿಗೆ ಏನು ಅನಿಸುತ್ತೋ ಆ ಕ್ಷಣದಲ್ಲೇ ಹೇಳಬೇಕು ಅಂತ ಏನು ಒಂದು ಆಲೋಚನೆ ಬರುತ್ತಲ್ವ, ಅದನ್ನು ಅಲ್ಲೇ ಹೇಳ್ಬೋದು. ಬರೀ ಭಾಗವತ ಕಲಿಸಿರೋಂಥ ಸಂಭಾಷಣೆನೇ ಹೇಳಬೇಕು ಅಂತ ಏನಿಲ್ಲ. ಅದ್ರ ಜೊತೆಗೆ ಇನ್ನೇನಾದರೂ ಹೇಳಬೇಕು ಅಂದರೆ ಅದನ್ನು ಸೇರಿಸ್ಕೊಂಡು ಹೇಳ್ಬೋದು. ಎಲ್ಲಿ? ಪಡುವಲಪಾಯದಲ್ಲಿ. ಪ್ರಮುಖವಾಗಿರುವಂಥ ಕಥಾ ವಸ್ತುಗಳನ್ನು ನೋಡೋದಾದರೆ ದಶಾವತಾರದ ಆಟಗಳನ್ನು ಆಡಿಸ್ತಾರೆ. ಭೂತಾರಾಧನೆಯ ಕಥೆಗಳು, ಐತಿಹಾಸಿಕ ಕಥೆಗಳು, ಸಾಮಾಜಿಕ ವಿಷಯಗಳನ್ನು ಪ್ರಸಂಗಗಳ ವಸ್ತುಗಳನ್ನಾಗಿಸಿ ಆಯ್ದುಕೊಂಡು ಪ್ರದರ್ಶನ ನೀಡ್ತಾರೆ. ನೆಕ್ಸ್ಟ್ ಇದೇ ಯಕ್ಷಗಾನವನ್ನು ಬಯಲು ಸೀಮೆಯಲ್ಲಿ ಮೂಡಲಪಾಯ ಅಂತ ಕರೀತಾರೆ. ಮೂಡಲಪಾಯ ಯಕ್ಷಗಾನ ಗೀತ, ಸಂಗೀತ, ಅಭಿನಯ, ಕುಣಿತ, ವೇಷಭೂಷಣ,
ಮುಖವರ್ಣಿಕೆಗಳನ್ನು ಒಳಗೊಂಡಿರುವಂತಹ ಗ್ರಾಮೀಣ ಮನರಂಜನಾ ರಂಗರೂಪವೇ ಈ ಮೂಡಲಪಾಯ. ನೋಡಿ, ಇದರಲ್ಲಿ ಭರ್ಜರಿ ವೇಷಭೂಷಣಗಳಿರ್ತವೆ, ಭವ್ಯವಾಗಿರುವಂಥ ರಂಗ ಸಜ್ಜಿಕೆ ಇರುತ್ತೆ, ಗಂಡು ಕುಣಿತ, ಗಂಡಸು ಸಂಭಾಷಣೆ, ಕಾಳಗ, ಪರಿಣಯ ಪ್ರಧಾನವಾಗಿರುವಂಥ ಪ್ರಸಂಗಗಳು ಇವೆಲ್ಲವೂ ಮೂಡಲಪಾಯದಲ್ಲಿ ಗಮನಿಸ್ಬೋದು. ಅಕ್ಷರ ಗೊತ್ತಿಲ್ಲದಂತಹ ಗ್ರಾಮೀಣ ಜನರು ಈ ಮೂಡಲಪಾಯ ಯಕ್ಷಗಾನದಲ್ಲಿ ಪಾಲ್ಗೊಳ್ತಾರೆ ಪಾತ್ರಧಾರಿಗಳಾಗಿ. ಇದನ್ನು ಯಾವಾಗ ಆಡ್ತಾರೆ ಅಂತ ಅಂದರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ, ಜಾತ್ರೆ ಉತ್ಸವಗಳು, ಸುಗ್ಗಿಯ ನಂತರ ಬಿಡುವಿನ ಸಮಯದಲ್ಲಿ ಈ ಒಂದು ಪ್ರದರ್ಶನ ಕಲೆಯನ್ನು ಆಯೋಜಿಸ್ಕೊತಾರೆ. ಇದನ್ನು ಶುದ್ಧ ಹವ್ಯಾಸಿ ಕಲೆ ಅಂತಲೂ ಕೂಡ ಕರೀತಾರೆ. ಭಾಗವತ ಮಾತ್ರ ವೃತ್ತಿಪರನಾಗಿರ್ತಾನೆ. ಅವನ ಕೆಲಸನೇ ಯಕ್ಷಗಾನ ಆಡಿಸೋದಲ್ವಾ, ಹಾಗಾಗಿ ಅವನು ವೃತ್ತಿಪರನಾಗಿರ್ತಾನೆ. ಹೇಗೆ ಈ ನಾಟಕವನ್ನು ತಯಾರು ಮಾಡ್ಕೋತಾರೆ? ಈ ಆಟ ಆಡೋದಕ್ಕಿಂತ 3-4 ತಿಂಗಳ ಮುಂಚೆನೇ ಹಿರಿಯರ ಸಮ್ಮುಖದಲ್ಲಿ ಒಂದು ಸಭೆ ಸೇರಿಸಿ ಯಾವ ಆಟ ಆಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಮೇಲೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಪಾತ್ರಗಳನ್ನೆಲ್ಲ ಈ ಭಾಗವತನೇ ಹಂಚಿ ಎಲ್ಲವನ್ನ ನೀಟಾಗಿ ಕಲಿಸ್ಕೊಡ್ತಾನೆ. ಕಲಿಕೆಯ ಜೊತೆಗೆ ಪಾತ್ರಗಳಿಗೆ ಬೇಕಾಗಿರುವಂಥ ವೇಷಭೂಷಣಗಳನ್ನು ಕೂಡ ಅವರಾಗಲೇ ಸಿದ್ಧಪಡಿಸ್ಕೊಂಡ್ಬಿಡ್ತಾರೆ. ಹೆಚ್ಚಿಗೆ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಸುಶಿಕ್ಷಿತರಿದ್ದರೆ ಇಲ್ಲಿ ಅಕ್ಷರ ಗೊತ್ತಿಲ್ಲದಂತಹ ಗ್ರಾಮೀಣ ಜನರು ಮೂಡಲಪಾಯದಲ್ಲಿ ಯಕ್ಷಗಾನದ ಪಾತ್ರಧಾರಿಗಳಾಗಿರ್ತಾರೆ. ಇಲ್ಲೂ ಕೂಡ ಭಾಗವತರೇ ಸೂತ್ರಧಾರಿಯಾಗಿರುವಂಥದ್ದು, ಎರಡನ್ನೂ ನಡೆಸ್ಕೊಡೋವಂಥದ್ದು ಭಾಗವತರೇ. ಆದರೆ ವಿಶೇಷತೆ ಮೂಡಲಪಾಯದಲ್ಲಿ ಏನು ಅಂತಂದರೆ, ಕೋಡಂಗಿ ಹನುಮನಾಯಕನದು ಪ್ರಮುಖ ಪಾತ್ರ ಆಗಿರ್ತೈತೆ, ಪ್ರಧಾನ ಪಾತ್ರ. ಈತ ಪಾತ್ರಗಳನ್ನು ರಂಗಕ್ಕೆ ಕರ್ಕೊಂಬರೋದು, ವಿಶಿಷ್ಟವಾಗಿ ಅವರನ್ನು ಪರಿಚಯ ಮಾಡಿಕೊಡೋದು, ಯಾರಿಗೆ? ಪ್ರೇಕ್ಷಕರಿಗೆ ವಿಶಿಷ್ಟ ರೀತಿಯಲ್ಲಿ ವ್ಯಾಖ್ಯಾನಿಸಿ ಪರಿಚಯ ಮಾಡಿಕೊಡೋವಂಥದ್ದು. ರಂಗದಲ್ಲಿ ತಮಾಷೆ, ಗೇಲಿ, ನಕಲಿಯಿಂದ ಏಕತಾನತೆಯನ್ನು ನಿವಾರಿಸಿ ಹಾಸ್ಯವನ್ನು ಪ್ರಚೋದಿಸಿ ಲವಲವಿಕೆಯನ್ನು ತಂದುಕೊಡ್ತಾನೆ. ಆ ಸ್ಟೇಜಲ್ಲಿ ಕುತ್ಕೊಂಡಿರುವಂಥ ಪ್ರೇಕ್ಷಕರಿಗೆ ಮನೋರಂಜನೆಯ ಹಬ್ಬದೂಟವನ್ನು ಸವಿಸ್ತಾನೆ. ಯಾರು? ಕೋಡಂಗಿ ಅನ್ನೋ ಪ್ರಧಾನ ಪಾತ್ರ. ಇಲ್ಲಿನ ಕಥಾವಸ್ತು ರಾಮಾಯಣ, ಮಹಾಭಾರತ, ಭಾಗವತಗಳಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಮುಖವಾಗಿರುವಂಥ ಪ್ರಸಂಗಗಳನ್ನು ಮೂಡಲಪಾಯದಲ್ಲಿ ಯಕ್ಷಗಾನಕ್ಕೆ ಬಳಸ್ಕೊತಾರೆ. ನೆಕ್ಸ್ಟ್ ತೊಗಲು ಗೊಂಬೆಯಾಟ. ನೋಡಿ, ಇದು ಸಮಾಜದ ಕೆಳವರ್ಗದವರ ಮನರಂಜನೆಯ ಆಟ. ಈ ಗೊಂಬೆಗಳು ಚಪ್ಪಟೆ ಶೇಪಲ್ಲಿ ಇರ್ತವೆ. ಆಡಿನ ಚರ್ಮದಿಂದ ಮಾಡಿರ್ತಾರೆ ಈ ಗೊಂಬೆಗಳನ್ನು. ತೊಗಲನ್ನು ಸರಿಯಾದಂತಹ ಆಕಾರಕ್ಕೆ ಕತ್ತರಿಸಿ ಅದರ ಮೇಲೆ ಅಂಗಾಂಗಗಳನ್ನು ಬರೆದಿರ್ತಾರೆ. ಕೈ ಕಾಲುಗಳು ಚಲಿಸುವಂಥ ರೀತಿಯಲ್ಲಿ ಮಾಡ್ಕೊಂಡಿರ್ತಾರೆ. ತೊಗಲಿನ ಎರಡೂ ಕಡೆಗೂ ಸೂಕ್ಷ್ಮವಾಗಿ ಬಣ್ಣವನ್ನು ಹಾಕಿರ್ತಾರೆ. ಅದು ಪರದೆ ಮೇಲೆ ಬಣ್ಣದ ನೆರಳನ್ನು ಚೆಲ್ಲುವಷ್ಟು ಪಾರದರ್ಶಕವಾಗಿರ್ತೈತೆ. ಕಿಳ್ಳೆಕ್ಯಾತರು ಎಂಬ ಜನಾಂಗದವರು ತೊಗಲು ಗೊಂಬೆಯಾಟದ ವೃತ್ತಿ ನಿರತರು. ಇವರನ್ನು ಗೊಂಬೆ ರಾಮರು, ಚಿತ್ರ ಮರಟರು ಅಂತಲೂ ಕೂಡ ಕರೀತಾರೆ. ಈ ಪ್ರದರ್ಶನ ಮಾಡಬೇಕಾದ್ರೆ ಈ ಕಿಳ್ಳೆಕ್ಯಾತರ ಕುಟುಂಬ ಸಂಪೂರ್ಣವಾಗಿ ಭಾಗವಹಿಸುತ್ತೆ. ಇದರ ರಂಗಸಜ್ಜಿಕೆ ಹೆಂಗಿರುತ್ತೆ ಅಂತಂದರೆ, 4 ಅಥವಾ 5 ಚದರಡಿ ಜಾಗದಲ್ಲಿ ಪರದೆಯನ್ನು ಹಾಕಿ ವೇದಿಕೆ ನಿರ್ಮಾಣ ಮಾಡಿರ್ತಾರೆ. ಪರದೆಯ ಹಿಂದ್ಗಡೆ ದೂರದ ಕೊನೆಯಲ್ಲಿ ಪ್ರಕಾಶಮಾನವಾಗಿ ಉರಿಯುವಂತಹ ಪಂಜನ್ನು ಇರಿಸಿರ್ತಾರೆ. ಆ ಪಂಜು ಮತ್ತು ಪರದೆಯ ಮಧ್ಯ ಗೊಂಬೆಗಳನ್ನು ಆಡಿಸ್ತಾರೆ. ಸೂಕ್ಷ್ಮವಾಗಿರುವಂಥ ದಾರ ಮತ್ತು ತೆಳ್ಳನೆಯ ಕಡ್ಡಿಗಳಿಂದ ಗೊಂಬೆಯ ಚಲನವಲನಗಳನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ. ಇದನ್ನು ಯಾರು ಮಾಡ್ತಾರಲ್ವ ಅವರನ್ನೇ ಸೂತ್ರಧಾರ ಅಂತ ಕರೆಯೋದು. ತೊಗಲು ಗೊಂಬೆಯಾಟದಲ್ಲಿ ಈ ಒಂದು ಆಟವನ್ನು ಆಡಿಸೋರನ್ನ ಸೂತ್ರಧಾರರು ಅಂತ ಕರೀತಾರೆ. ಗಂಡು ಪಾತ್ರದ ಸಂಭಾಷಣೆಯನ್ನು ಪುರುಷ, ಸ್ತ್ರೀ ಪಾತ್ರದ ಸಂಭಾಷಣೆಯನ್ನು ಸ್ತ್ರೀ ಹೇಳ್ತಾ ಇರ್ತಾಳೆ. ನಾವಿಲ್ಲಿ ನೆನ್ಪಿಡ್ಬೇಕಾಗಿರುವಂಥ 2 ಅಂಶಗಳೇನು ಅಂದರೆ, ಈ ತೊಗಲು ಗೊಂಬೆಗಳನ್ನು ಯಾವುದರಿಂದ ಮಾಡ್ತಾರೆ? ಆಡಿನ ಚರ್ಮದಿಂದ. ಮತ್ತು ಕಿಳ್ಳೆಕ್ಯಾತ ಜನಾಂಗದವರು ಈ ತೊಗಲು ಗೊಂಬೆಯಾಟದ ವೃತ್ತಿ ನಿರತರು. ಇದನ್ನು ನೆನ್ಪಿಟ್ಕೊಬೇಕಾಗುತ್ತೆ. ಇದಾದಮೇಲೆ ನೆಕ್ಸ್ಟು ಸೂತ್ರದ ಗೊಂಬೆಯಾಟ. ಹಗುರವಾಗಿರುವಂತಹ ಹಾಲಿವಾಣದ ಗೊಂಬೆಗಳಿಂದ ಈ ಸೂತ್ರದ ಗೊಂಬೆಗಳನ್ನು ತಯಾರು ಮಾಡ್ತಾರೆ. ಗೊಂಬೆಗಳು ಸಾಮಾನ್ಯವಾಗಿ 2ರಿಂದ 4 ಅಡಿ ಎತ್ತರವನ್ನು ಹೊಂದಿರ್ತವೆ. ಪಾತ್ರಗಳಿಗೆ ತಕ್ಕಂತೆ ಗೊಂಬೆಗಳಿಗೆ ತೊಡಿಸುವಂತಹ ಆಭರಣಗಳನ್ನು ಕಲಾತ್ಮಕವಾಗಿ ಕುಸುರಿ ಕೆಲಸ ಮಾಡಿ ಸಿದ್ಧಪಡಿಸ್ಕೊಂಡಿರ್ತಾರೆ. ಗೊಂಬೆಗಳ ಮುಖಭಾವಕ್ಕೆ ತಕ್ಕಂತೆ ಬಣ್ಣಗಳನ್ನು ಬಳಸಿ ತಿದ್ದಿ ತೀಡ್ತಾರೆ. ಗೊಂಬೆಗಳ ಕೈಕಾಲುಗಳು, ರುಂಡಗಳಿಗೆ ಕೀಲುಗಳನ್ನು ಜೋಡಿಸಿ ಕೈಗಳು, ಕಾಲುಗಳು ಮತ್ತು ಶಿರಭಾಗಕ್ಕೆ ಕಪ್ಪನೆಯ ದಾರಗಳನ್ನು ಅಳವಡಿಸಿರ್ತಾರೆ. ಗೊಂಬೆಗಳನ್ನು ಕುಣಿಸ್ಬೇಕಾದ್ರೆ ಆ ದಾರಗಳನ್ನು ಸೂತ್ರಧಾರ ತನ್ನ ಕೈ ಬೆರಳುಗಳ ಮತ್ತು ಮಣಿಕಟ್ಟುಗಳಿಗೆ ಕಟ್ಕೊಂಡು ಆಡಿಸ್ತಾ ಇರ್ತಾನೆ ಪರದೆ ಮೇಲೆ. ಈ ಗೊಂಬೆಯಾಟದ ಯಶಸ್ಸು ಸೂತ್ರಧಾರನ ಪರಿಣಿತಿಯನ್ನು ಅವಲಂಬಿಸಿರುತ್ತಂತೆ. ಯಾಕಂದರೆ ಅವನ ಕುಶಲತೆಯಿಂದ, ಅವನ ಚುರುಕುತನದಿಂದಲೇ ಅಲ್ವಾ ಈ ಆಟವನ್ನು ಆಡಿಸೋದಕ್ಕೆ ಸಾಧ್ಯ ಆಗೋದು, ಗೊಂಬೆಗಳನ್ನು ಕುಣಿಸೋದಕ್ಕೆ ಸಾಧ್ಯ ಆಗೋದು. ಸರಿ ನೋಡಿ, ಇಲ್ಲೂ ಕೂಡ ಗೊಂಬೆ ರಾಮರು ಅನ್ನೋ ಒಂದು ಜನಾಂಗ ಗೊಂಬೆಗಳನ್ನು ತಯಾರು ಮಾಡಿ ಆಟ ಆಡಿಸೋವಂಥದ್ದು, ಅದು ಅವರ ಕುಲ ಕಸುಬಾಗಿರುತ್ತಂತೆ. ಅಲ್ಲಿ ಗೊಂಬೆ ರಾಮರು ಅಂತ ಹೆಸರು ಇದೆ, ಇನ್ನೊಂದು ಹೆಸರು. ಆದರೆ ತೊಗಲು ಗೊಂಬೆ ಆಟದಲ್ಲಿ ಕಿಳ್ಳೆಕ್ಯಾತರು, ಅವರು ಆ ಒಂದು ಜನಾಂಗ ಆ ಆಟವನ್ನು ಆಡಿಸೋದು. ಸೂತ್ರದ ಗೊಂಬೆಯಾಟದಲ್ಲಿ ಗೊಂಬೆ ರಾಮರು ಅಂತ ಬರ್ತಾರೆ. ಈ 2 ಆಟಗಳ ಕಥಾವಸ್ತುಗಳು ರಾಮಾಯಣ, ಮಹಾಭಾರತ, ಭಾಗವತಗಳಿಂದ ಆಯ್ಕೆ ಮಾಡ್ಕೊಂಡಿರುವಂತಹ ಪ್ರಸಂಗಗಳು. ಎಷ್ಟೊತ್ತು ಆಡಿಸ್ತಾರೆ? ಸರಿಸುಮಾರು ಈ ಒಂದು ಪ್ರದರ್ಶನವನ್ನು 4ರಿಂದ 5 ಗಂಟೆ ಮಾತ್ರ ನಡೆಸುವಂಥದ್ದು. ತೊಗಲು ಗೊಂಬೆಯಾಟ ಮತ್ತು ಸೂತ್ರದ ಗೊಂಬೆಯಾಟ.
ನೆಕ್ಸ್ಟ್ ದಾಸರಾಟ ಅಂತ ಬರುತ್ತೆ. ದಾಸರ ಎನ್ನುವ ಜನಾಂಗ ಆಡುವಂತಹ ಬಯಲಾಟದ ಒಂದು ಪ್ರಕಾರವೇ ದಾಸರಾಟ. ದಾಸರು ಹಳ್ಳಿಯಿಂದ ಹಳ್ಳಿಗೆ ಸಂಚಾರ ಮಾಡ್ಕೊತ ಜಾತ್ರೆ ಉತ್ಸವಗಳಲ್ಲಿ ಈ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ಈ ಮೇಳದ ಮುಖ್ಯಸ್ಥನನ್ನು ನಟ್ಟುವಾನ ಅಂತ ಕರೀತಾರೆ. ಪ್ರದರ್ಶನದ ಪೂರ್ಣಾಧಿಕಾರ ಜವಾಬ್ದಾರಿ ಇವಂದೇ ಆಗಿರುತ್ತೆ, ನಟ್ಟುವಾನದೇ. ಈ ಆಟದ ವೈಶಿಷ್ಟ್ಯತೆ ಏನು ಅಂತಂದರೆ ಸ್ತ್ರೀ ಪುರುಷ ಇಬ್ಬರೂ ಕೂಡ ಭಾಗವಹಿಸ್ತಾರೆ. ಇದರಲ್ಲಿ ಹಾಡೋದು ಕುಣಿಯೋದ್ರಲ್ಲಿ ನುರಿತಳಾಗಿರುವಂಥ ಒಬ್ಬ ಸುಂದರ ನಾಯಕಿಯನ್ನು ಹೊಂದಿರುತ್ತೆ ಈ ದಾಸರಾಟ. ಈಕೆಯನ್ನು ದಾಸಿ ಅಂತಲೂ ಕೂಡ ಕರೀತಾರೆ. ಆ ತಂಡದ ಯಶಸ್ಸಿಗೆ ಮೂಲ ಕಾರಣಕರ್ತಳೆ ಈ ದಾಸಿ. ಇದಕ್ಕಿಂತದೇ ರಂಗಸಜ್ಜಿಕೆ ಅಂತ ಏನಿಲ್ಲ. ಸರಿಸುಮಾರು ಒಂದು 10 ಅಡಿ ಚದರ ಜಾಗದಲ್ಲೂ ಕೂಡ ಜಮಖಾನ ಹಾಸಿ ರಂಗವನ್ನು ಸಿದ್ಧಪಡಿಸ್ಕೊಂಡು ಇವರು ಪ್ರದರ್ಶನವನ್ನು ಮಾಡ್ತಾರೆ. ಈ ಒಂದು ಪ್ರದರ್ಶನ ಕಲೆಯನ್ನು ನಡೆಸ್ಕೊಡೋರನ್ನ ನಟ್ಟುವಾನ ಅಂತ ಕರೀತಾರೆ. ಈತನಿಗೆ ಸಹಾಯಕಳಾಗಿ ಹಾಗೆ ಈ ಪ್ರದರ್ಶನ ಕಲೆಯನ್ನು ಯಶಸ್ವಿಗೊಳಿಸೋದೇ ದಾಸಿ ಅಥವಾ ಆಕೆಯನ್ನು ಚಿಮಣ ಅಂತಲೂ ಕೂಡ ಕರೀತಾರೆ. ಈ ದಾಸರಾಟವನ್ನು ನೋಡೋಕ್ಕೆ ಬಂದಿರುವಂಥ ಪ್ರೇಕ್ಷಕರನ್ನು ಪರಸಿ ಅಂತ ಕರೀತಾರೆ. ಆರಂಭದಲ್ಲಿ ಶ್ರೀ ಕೃಷ್ಣಾವತಾರದ ಒಂದೆರಡು ಕಥೆಗಳನ್ನು ಆಡ್ತಾರೆ. ನಂತರದಲ್ಲಿ ಈ ದಾಸಿಯಾಗಿದ್ಲಲ್ವ ಇವಳೆ ಚಿಮಣ ಅನ್ನೋ ಹೆಸರಿನಿಂದ ಸಂಪ್ರದಾಯದ ನಾಯಕಿಯ ವೇಷದಲ್ಲಿ ನಟ್ಟುವಾನ ಮತ್ತು ವಾದ್ಯಗಾರರ ಅದ್ಧೂರಿಯ ಸ್ವಾಗತದೊಂದಿಗೆ ರಂಗಕ್ಕೆ ಪ್ರವೇಶ ಪಡಿತಾಳೆ. ದಾಸರಾಟದ ನಾಯಕನ ಹೆಸರು ಗೊಡ್ಡಿ ಭೀಮಣ್ಣ. ಈತ ತನ್ನ ಪ್ರೇಮವನ್ನು ಚಿಮಣ ಹತ್ರ ಹೇಳ್ಕೊಂಡಾಗ ಆಕೆ ನಿರಾಕರಿಸ್ತಾಳೆ. ಆಗ ಆ ಗಂಡು ಹೆಣ್ಣಿನ ಹೆಚ್ಚುಗಾರಿಕೆಯ ಬಗ್ಗೆ ಅವರಲ್ಲಿ ವಾದ ವಿವಾದಗಳು ಹೇಳ್ತವೆ. ತಮ್ಮ ನಿಲುವಿನ ಸಮರ್ಥನೆಗೆ ಕವಿಗಳ, ದಾಸರ, ಸಂತರ ಪದಗಳನ್ನು, ವಚನಗಳನ್ನು ಬಳಕೆ ಮಾಡ್ಕೊತಾರೆ. ಇವರ ನಡುವೆ ಆಗಾಗ್ಗೆ ವೇಷ ಬದಲಿಸುತ್ತಾ ಪ್ರೇಕ್ಷಕರನ್ನು ನಗಿಸುವಂತಹ ವಿದೂಷಕನೊಬ್ಬ ಬರ್ತಾ ಇರ್ತಾನೆ. ಅವನನ್ನು ಜವಾರಿ ಅಂತಲೂ ಕೂಡ ಕರೀತಾರೆ. ಆರಂಭದಲ್ಲಿ ಪ್ರೇಕ್ಷಕರನ್ನು ನಗಿಸೋದಕ್ಕೋಸ್ಕರ ಈ ಥರದೊಂದು ಕತೆ ಶುರು ಮಾಡ್ಕೊತಾರೆ. ನಂತರದಲ್ಲಿ ಶ್ರೀ ಕೃಷ್ಣನ ಯಾವುದಾದ್ರೂ ಒಂದು ಅವತಾರವನ್ನು ಅಭಿನಯ ಮಾಡುವಂತೆ ನಟ್ಟುವಾನ ಹೇಳೋ ರೀತಿಯಲ್ಲೇ ಆ ಪಾತ್ರಧಾರಿಗಳು ಮಾಡ್ತಾರೆ. ಈ ನಟ್ಟುವಾನನನ್ನು ಮೇಟಿ ತಾಳ, ಕತೆಗಾರ ಅನ್ನೋ ಇತರೆ ಹೆಸರುಗಳಿಂದಲೂ ಕೂಡ ಕರೀತಾರೆ. ದಾಸರಲ್ಲಿ ಎಡಗೈ ಮತ್ತು ಬಲಗೈ ದಾಸರು ಅಂತ ವಿಭಾಗೀಕರಣ ಇದೆಯಲ್ವಾ, ಅದೇ ಥರನೇ ದಾಸರಾಟದಲ್ಲೂ ಕೂಡ ಶಿವಶಕ್ತಿ ಮತ್ತು ಕೃಷ್ಣ ರಾಧೇಯರ ಹೆಸರಿನಲ್ಲಿ ನಡೆಯುವಂತಹ ಹೆಚ್ಚುಗಾರಿಕೆಯ ವಾದವನ್ನು ಕಲ್ಗಿ ಮತ್ತು ತುರಾ ಅಂತ ವಿಭಾಗೀಕರಣ ಮಾಡ್ಕೊಂಡಿದ್ದಾರೆ. ತುರಾ ಪಂಥದವರು ಗಂಡು ಹೆಚ್ಚು ಅಂತ ಹೇಳಿದ್ರೆ ಕಲ್ಗಿ ಪಂಥದವರು ಹೆಣ್ಣು ಹೆಚ್ಚು ಅಂತ ವಾದಿಸ್ತಾರೆ. ಆದರೆ ದಾಸರಾಟದ ಪ್ರಧಾನ ಆಶಯವೇ, ಪ್ರಧಾನ ವಸ್ತುವಿನೇ ವಿಷ್ಣುವಿನ ಅವತಾರಗಳನ್ನು ಹೇಳುವಂಥದ್ದು. ಅದು ಬಿಟ್ಬಿಟ್ಟು ಶಕ್ತಿಯ ಉಪಾಸನೆ ಮಾಡೋದಲ್ಲ. ಇನ್ನು ನೆಕ್ಸ್ಟ್ ಮೋಡಿ ಆಟ ಅಂತ ಬರುತ್ತೆ. ಇದು ಇವಾಗ ತುಂಬ ಕಮ್ಮಿ ಪ್ರದರ್ಶನಗೊಳ್ಳುವಂಥ ಒಂದು ಆಟ. ಚಳ್ಳಕೆರೆ, ಜಗಳೂರು ತಾಲೂಕುಗಳಲ್ಲಿ ಬೇಡ ನಾಯಕರು, ಕಾಡುಗೊಲ್ಲರು ಈ ಮೋಡಿ ಆಟವನ್ನು ಪ್ರದರ್ಶನ ಮಾಡ್ತಾರೆ. ಇದರಲ್ಲಿ ಕೈ ಚಳಕ ಮತ್ತು ಕಣ್ಕಟ್ಟು ವಿಧಾನ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮೋಡಿಯನ್ನು ಪ್ರದರ್ಶನ ಮಾಡೋದಕ್ಕೆ 2 ಪಕ್ಷ ಇರಬೇಕು. ಒಂದು ಪಕ್ಷದವರು ಒಡ್ಡಿದ ಪಣವನ್ನು ಮತ್ತೊಂದು ಪಕ್ಷದವರು ಮುರಿಬೇಕಲ್ವ, ಹಾಗಾಗಿ 2 ಪಕ್ಷ ಬೇಕೇ ಬೇಕು. ಈ ಮೋಡಿ ಆಟನ ಹೆಂಗೆ ಮಾಡ್ತಾರೆ ಅಂತ ಅಂದರೆ, ಊರಿನ ಗೌಡ ಅಥವಾ ಪಟೇಲರ ಅನುಮತಿಯನ್ನು ಪಡ್ಕೊಂಡು ಊರಿನ ಮಧ್ಯದಲ್ಲಿ ರಂಗವನ್ನು ನಿರ್ಮಾಣ ಮಾಡಿ ಮಂಡಲ ಬರೆದು ಆಟಕ್ಕಿಳಿತಾರೆ. ಆ ಊರಿನ ಪ್ರತಿ ಜನಗಳು ಕೂಡ ಅಲ್ಲಿ ಭಾಗವಹಿಸಿರ್ತಾರೆ ನೋಡೋದಕ್ಕೆ. ಮೋಡಿಯಲ್ಲಿ ರಾಜ್ಯ ಮೋಡಿ ಮತ್ತು ರಣಮೋಡಿ ಅಂತ 2 ವಿಧಗಳು ಬರ್ತವೆ. ರಾಜ್ಯ ಮೋಡಿ ಮನೋರಂಜನಾ ಪ್ರಧಾನವಾಗಿದ್ದರೆ ರಣಮೋಡಿ ತುಂಬ ಅಪಾಯಕಾರಿಯಾಗಿರುವಂಥದ್ದು, ಸಾರ್ವಜನಿಕವಾಗಿ ಪ್ರಕಟಗೊಳ್ಳುವಂಥದ್ದು, ಪ್ರದರ್ಶನಗೊಳ್ಳುವಂಥದ್ದು ಸಾಮಾನ್ಯವಾಗಿ ರಾಜ್ಯ ಮೋಡಿನೇ. ಈ ಸಾರ್ವಜನಿಕರ ಮುಂದೆ ಈ ಮೋಡಿ ಆಟ ಕಣ್ಕಟ್ಟು ವಿದ್ಯೆಗಳನ್ನು ಪ್ರದರ್ಶನ ಮಾಡ್ತಾರೆ. ಅವರ ಕೈ ಚಳಕದಿಂದ ಹಲವಾರು ಆಟಗಳನ್ನು ತೋರಿಸ್ತಾರೆ, ಜನಗಳಿಗೆ ಖುಷಿಯನ್ನು ಕೊಡ್ತಾರೆ. ರಣಮೋಡಿ ಅಂತ ಇದೆಯಲ್ವಾ, ಅದಕ್ಕೆ ಒಂದು ಫಿಲಮ್ ಇದೆ, ಹೀರೋ ಹೆಸರು ನೆನಪಾಗ್ತಿಲ್ಲ. ಏಟು ಎದುರೇಟು ಅಂತ ಒಂದು ಫಿಲಮ್ ಇದೆಯಲ್ವಾ, ಅದರಲ್ಲಿ ಈ ಮೋಡಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಒಂದು ಸತಿ ನೋಡಿ. ಪೂರ್ತಿ ಫಿಲಮ್ ಏನು ನೋಡೋಕೆ ಹೋಗಬೇಡಿ, ಆ ಮಧ್ಯ ಮೋಡಿ ಆಟಗಳನ್ನು ತೋರಿಸಿದಾರಲ್ವ ಅದನ್ನು ಮಾತ್ರ ನೋಡಿ, ಓಕೆನಾ. ಇದಿಷ್ಟು ಪ್ರಮುಖವಾಗಿರುವಂತಹ ಜನಪದ ಪ್ರದರ್ಶನ ಕಲೆಗಳು. ಇದಿಷ್ಟೇ ಅಲ್ಲದೆ ಇನ್ನೂ ಇದ್ದಾವೆ. ಹಗರಣ ಅಥವಾ ಪಗರಣ ಅಂತ ಇದೆ, ಕೈತಲೆ ಆಟ ಅಂತ ಇದೆ, ಕೊಂಬಾಟ ಅಂತ ಇದೆ, ಬೊಳುಕಾಟ ಅಂತ ಇದೆ, ಕೋಲಾಟ. ಇವೆಲ್ಲ ಪ್ರದರ್ಶನ ಕಲೆಗಳೇ. ಆದರೆ ಪ್ರಮುಖವಾಗಿ ಇವಾಗ ಹೇಳಿದ್ನೆಲ್ಲ ಅಷ್ಟನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಈ ಕೋಲಾಟ ಸಾಮಾನ್ಯವಾಗಿ ನಿಮಗೂ ಗೊತ್ತಿರುತ್ತೆ, ಹಾಗಾಗಿ ಬಿಟ್ಟಿದ್ದೀನಿ ಇದನ್ನು. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಲ್ವಾ? ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.